ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಶ್ರೀಗಳ ಕುರಿತು ನೀಡಿದ ವಿವಾದಾತ್ಮಕ ಹೇಳಿಕೆಯ ಹಿನ್ನೆಲೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ವಿರುದ್ಧ ಒಕ್ಕಲಿಗ ಸಮುದಾಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಶಾಸಕರು ಸ್ವಾಮೀಜಿಗಳು ಹೆಜ್ಜೆ ತಪ್ಪುತ್ತಿದ್ದಾರೆ ಹಾಗೂ ಮಠ ದಾರಿ ತಪ್ಪುತ್ತಿದೆ ಎಂದು ಹೇಳಿಕೆ ನೀಡಿದ್ದು ಇದು ಭಕ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಬಳಿಕ ತಮ್ಮ ಹೇಳಿಕೆ ಕುರಿತು ಮಾಧ್ಯಮಗಳ ಮೂಲಕ ಕ್ಷಮೆ ಯಾಚಿಸಿದರೂ ಒಕ್ಕಲಿಗ ಸಮುದಾಯದ ಮುಖಂಡರು ಇದನ್ನು ಸಮರ್ಪಕ ಕ್ಷಮೆ ಎಂದು ಪರಿಗಣಿಸಿಲ್ಲ. ಕ್ಷಮೆಯಾಚನೆ ಮಾಧ್ಯಮಗಳ ಮುಂದೆ ಮಾಡುವುದರಿಂದ ಸಾಲದು. ಶಾಸಕ ರಮೇಶ್ ಬಾಬು ಅವರು ಸ್ವತಃ ಮಠಕ್ಕೆ ತೆರಳಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಎದುರು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಶ್ರೀರಂಗಪಟ್ಟಣ ತಾಲೂಕಿನ ಒಕ್ಕಲಿಗ ಸಂಘದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಾಲೂಕು ಅಧ್ಯಕ್ಷ ಇಂದ್ರಕುಮಾರ್ ಹಾಗೂ ಮುಖಂಡ ಹರೀಶ್ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಚುಂಚನಗಿರಿ ಸಂಸ್ಥಾನ ಮಠದ ಒಂದು ನೂತನ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ, ಲೋಕಾರ್ಪಣೆ ಸಂದರ್ಭದಲ್ಲಿ ಶಾಸಕರು ಕೂಡ ಆಮಂತ್ರಿತರು. ಅಂಥ ಸಂದರ್ಭದಲ್ಲಿ ಮಾನ್ಯ ಹಾಲಿ ಲೋಕಸಭಾ ಸದಸ್ಯರು ಮತ್ತು ಸಚಿವರಾದಂಥ ಕುಮಾರಸ್ವಾಮಿ ಅವರು, ಶಾಸಕರು, ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಚುಂಚನಗಿರಿಯ ಶ್ರೀಗಳು, ಇವರ ಸಮ್ಮುಖದಲ್ಲೇ ಶ್ರೀಗಳಿಗೆ ನಿಮ್ಮ ನಡೆ ಯಾಕೋ ಹಾದಿ ತಪ್ತಾ ಇದೆ, ನಿಮ್ಮ ನಡೆ ಯಾರಿಗೂ ಸರಿ ಕಂಡು ಬರ್ತಾ ಇಲ್ಲ, ವ್ಯತ್ಯಾಸ ಕಾಣ್ತಾ ಇದೆ ಅನ್ನೋ ಒಂದು ಒಕಟಾದ ಒಂದು ಮಾತನ್ನು ಅಲ್ಲಿ ಬಳಸ್ತಾರೆ, ವೇದಿಕೆ ಮೇಲೆ ಬಳಸ್ತಾರೆ. ಅದು ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾತಾಡಿದ್ರು ಅದು ಅವ್ರಿಗೆ ಅರಿವಾಗಬೇಕು. ಅದು ನಂತರದಲ್ಲಿ ಅದಕ್ಕೆ ಒಂದು ಏನು ನಾವು ಕ್ಲಾರಿಟಿ ಅಂತ ಏನು ಹೇಳ್ತೀವಿ, ಆ ಒಂದು ಸ್ಪಷ್ಟತೆಯನ್ನು ನೀಡೋದಿಲ್ಲ. ಅಲ್ಲಿ ನಂತರ ಮಾರಣೆಗೆ ಇಲ್ಲಿಗೆ ಬಂದು ಇದೇ ಸ್ಥಳದಲ್ಲಿ ಅವರು ಬರೀ ಕ್ಷಮೆ ಕೋರಿ ಹೊರಟುಬಿಡ್ತಾರೆ. ಅವರು ಯಾವ ಉದ್ದೇಶದಿಂದ ನಾನು ಮಾತಾಡಿದೆ ಅನ್ನೋದನ್ನ ಸ್ಪಷ್ಟೀಕರಣ ಮಾತ್ರ ಇಲ್ಲಿವರೆಗೂ ನೀಡಿಲ್ಲ ಅವರು. ಒಟ್ಟಾರೆ ಈ ವಿವಾದದಿಂದ ರಾಜಕೀಯ ವಲಯದಲ್ಲೂ ಚರ್ಚೆಗಳು ತೀವ್ರಗೊಂಡಿದ್ದು, ಶಾಸಕ ರಮೇಶ್ ಬಾಬು ಅವರು ಮಠಕ್ಕೆ ತೆರಳಿ ನೇರವಾಗಿ ಕ್ಷಮೆ ಯಾಚಿಸುವ ಮೂಲಕ ಪರಿಸ್ಥಿತಿಯನ್ನ ಶಮನಗೊಳಿಸುವ ಅಗತ್ಯವಿದೆ ಎಂದು ಸಮುದಾಯದ ಮುಖಂಡರು ಒತ್ತಾಯಿಸಿದ್ದಾರೆ. ಶ್ರೀರಂಗಪಟ್ಟಣದ ಶಾಸಕರಾದ ಮಾನ್ಯ ಶಾಸಕರಾದಂತಹ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರು ಶ್ರೀ ಮಠದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಬಗ್ಗೆ ಇವತ್ತು ನಿಮ್ಮ ಮುಂದೆ ಅದನ್ನು ಬಿಚ್ಚಿಡ್ತಾ ಇದ್ದೀನಿ. ನಿಮ್ಮ ನಡೆ ಅಂತ ಹೇಳ್ತಾರೆ, ದಾರಿ ತಪ್ಪಿದ್ದಾರೆ ಅಂತ ಸ್ವಾಮಿಗಳಿಗೆ ಅವರು ಹೇಳ್ತಾರೆ. ಅದು ಯಾವ ತರ ದಾರಿ ತಪ್ಪಿದಾರೋ ಅದು ನಮಗಂತೂ ಗೊತ್ತಿಲ್ಲ. ಅದೊಂದು ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಆದಿಚುಂಚನಗಿರಿ ಅಂತಂದ್ರೆ ಮಂಡ್ಯ ಜಿಲ್ಲೆಗೆ ಅದೊಂದು ಹೆಮ್ಮೆ. ಮಂಡ್ಯ ಜಿಲ್ಲೆಗೆ ಒಂದು ಹೆಮ್ಮೆ ಅಂತ ಅಂದ್ರೆ ಮಂಡ್ಯ ಜಿಲ್ಲೆ ಇಡೀ ಇಂಡಿಯಾದಲ್ಲಿಯೇ ಹೆಸರುವಾಸಿಯಾದಂತಹ ಆದಿಚುಂಚನಗಿರಿ ಮಠ ಮತ್ತೆ ಶ್ರೀಮಠ ಇಡೀ ಪ್ರಪಂಚದಲ್ಲೇ ಶ್ರೀಮಠ ಇದೆ. ಆದರೆ ಅದರ ಬಗ್ಗೆನೇ ಅವಹೇಳನಕಾರಿ ಒಬ್ಬ ಮಠದಲ್ಲಿ ಅವರ ಕಾರ್ಯಕ್ರಮದಲ್ಲಿ ಮಠದ ಕಾರ್ಯಕ್ರಮದಲ್ಲಿ ಬಂದು ಶಾಸಕರು ಅವಹೇಳನಕಾರಿ ನಿಮ್ಮ ನಡೆ ದಾರಿ ತಪ್ಪಿದ್ದಾರೆ ಅಂತ ಸ್ವಾಮಿಗಳಿಗೆ ಹೇಳ್ತಾರೆ. ಆದರೆ ಎಷ್ಟು ಮಟ್ಟಕ್ಕೆ ಅದು ಹೇಳ್ತಾರೆ ಗೊತ್ತಿಲ್ಲ. ಇವರ ನಡೆ ಹೆಂಗೆ ಅಂತ ಅಂದ್ರೆ ಮೊದಲು ಹೇಳ್ತಾರೆ, ಈ ನೀರ್ ಕಂಡತ್ತವು ಎಟ್ಲ ಬಿಡು ಅಂತ ಹೇಳ್ತಿದ್ರು ಹಿರಿಯವರು. ಅದು ಈಗ ನಮ್ಮ ಶಾಸಕರಿಗೆ ಅದು ಅನ್ವಯಿಸ್ತದೆ. ಅದನ್ನ ಇವರು ಮಾಡಿರ್ಬೋದು ಅನಿಸ್ತದೆ ಅದನ್ನ, ಆದರೆ ಶ್ರೀಗಳು ಅದನ್ನ ಮಾಡಿಲ್ಲ. ಶ್ರೀಗಳು ಒಂದು ಜೇನುಗೂಡು ಇದ್ದಂಗೆ. ಇವತ್ತು ಆ ಜೇನುಗೂಡಿಗೆ ಕಲ್ಲೊಡೆದವರು ಇವರು ಶಾಸಕರು. ಅದರ ಪರಿಣಾಮ ನಾಳೆ ಅನುಭವಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಶ್ರೀಮಠಕ್ಕೆ ಒಂದು 108 ರಿಂದ 110 ವರ್ಷದ ಇತಿಹಾಸ ಇದೆ. ಅದನ್ನ ಇವರು ತಿಳ್ಕೊಂಡು ಒಂದು ಏನಾರ ದಾರಿ ತಪ್ಪಿದಾರೋ ಏನೋ ನಮಗೂ ಅದು ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರನ್ನೇ ಕೇಳ್ಕೋಬೇಕು ಶಾಸಕರನ್ನ ಅದನ್ನ. ಆದರೆ ಶ್ರೀಗಳ ಬಗ್ಗೆ ಅದನ್ನ ಮಾತಾಡಬೇಕಾದ್ರೆ ಅದನ್ನೊಂದ್ಸಲ ಯೋಚನೆ ಮಾಡಬೇಕು. 3 ಸಲ ಶಾಸಕರಾಗಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.